ಲೋಕಸಭಾ ಚುನಾವಣೆಗೆ ಬಿಜೆಪಿ ಭರ್ಜರಿ ತಯಾರಿಯನ್ನ ಮಾಡಿಕೊಳ್ಳುತ್ತಾ ಇದೆ. ರಾಜ್ಯದಲ್ಲಿ 28 ಕ್ಷೇತ್ರಗಳನ್ನು ಗೆಲ್ಲಲು ಕೇಸರಿ ಪಡೆ ಕಸರತ್ತನ್ನು ಆರಂಭಿಸಿದೆ. ಇಂದು ಅರುಣ್ ಸಿಂಗ್ ನೇತೃತ್ವದಲ್ಲಿ ಮಹತ್ವದ ಮೀಟಿಂಗ್ ಇದೆ. ಪಕ್ಷದ ಪದಾಧಿಕಾರಿಗಳೊಂದಿಗೆ ಸಭೆ ನಡೆಸುತ್ತಾರೆ ನಾಯಕರು. ಚುನಾವಣಾ ತಯಾರಿಯಾಗಿರಬಹುದು, ಮೈತ್ರಿ ಹೊಂದಾಣಿಕೆ ಕುರಿತು ಚರ್ಚೆ ಆಗುತ್ತೆ. ಅಭ್ಯರ್ಥಿ ಆಯ್ಕೆ ವಿಚಾರದ ಮೇಲೂ ಕೂಡ ಸಭೆಯಲ್ಲಿ ಮಾತುಕತೆ ಆಗುತ್ತೆ. ಸಭೆಯಲ್ಲಿ ವಿಪಕ್ಷ ನಾಯಕ ಆರ್ ಅಶೋಕ್, ರಾಜ್ಯಾಧ್ಯಕ್ಷ BY ವಿಜಯೇಂದ್ರ, ಮಾಜಿ ಮುಖ್ಯಮಂತ್ರಿ ಯಡಿಯೂರಪ್ಪನವರು ಕೂಡ ಭಾಗಿಯಾಗಲಿದ್ದಾರೆ. ನೋಡಿ, ಲೋಕಸಭಾ ಚುನಾವಣೆಗೆ ಬಿಜೆಪಿ ಯಾವ ರೀತಿ ರಣತಂತ್ರವನ್ನು ಹೆಣಿತಾ ಇದೆ ಅಂತ. 28ಕ್ಕೆ 28 ಗೆಲ್ಲಬೇಕು ಅನ್ನುವಂಥ ಗುರಿ, ಕನಿಷ್ಠ 25ರಲ್ಲಾದರೂ ಗೆಲ್ಲಬೇಕು ಅನ್ನುವಂಥ ಪ್ಲ್ಯಾನು. JDS ಜೊತೆ ಹೊಂದಾಣಿಕೆ, ಸೀಟು ಹಂಚಿಕೆಗಳ ಬಗ್ಗೆ ಅದು ಹೈಕಮಾಂಡ್ ಲೆವೆಲ್ ಚರ್ಚೆ ಆಗುತ್ತೆ. ಇಲ್ಲೆಲ್ಲ ಆಗೋದಿಲ್ಲ, ಬಟ್ ಚರ್ಚೆ ಆಗ್ಬೋದು. ಫೈನಲ್ ಆಗೋದಲ್ಲೇ ಅರುಣ್ ಸಿಂಗ್ ಅವರ ಒಂದು ನೇತೃತ್ವದಲ್ಲಿ ಮೀಟಿಂಗ್ ನಡೆಯುತ್ತೆ. ಚುನಾವಣಾ ತಯಾರಿ ಅಂದರೆ ಅಭ್ಯರ್ಥಿಗಳ ಆಯ್ಕೆಗಳ ಮಾನದಂಡಗಳು ಹೇಗಿರಬೇಕು, ಗ್ರೌಂಡ್ ಲೆವೆಲಲ್ಲಿ ರಿಪೋರ್ಟ್ ಹೇಗಿದೆ, ಸರ್ವೆ ಏನು ಹೇಳುತ್ತೆ. ಯಾಕಂದರೆ ಅವ್ರದ್ದೇ ಕೇಂದ್ರದ ಒಂದು ಟೀಮೇ ಒಂದು ಸರ್ವೆ ಮಾಡ್ತಾ ಇದೆ ಈಗ ಆಂತರಿಕವಾಗಿ. ಯಾರಿಗೆ ಟಿಕೆಟ್ ಕೊಟ್ಟರೆ ಗೆಲ್ಲಬಹುದು, ಪಕ್ಷದ ಹಿರಿಯರನಿಗೆ ಈಗ ಅನುಕೂಲ ಮಾಡಿಕೊಡ್ಬೇಕಾ ಇಲ್ಲಿ, ಅಥವಾ ಯುವಕರಿಗೆ ಅವಕಾಶವನ್ನು ಕೊಡಬೇಕಾ. ಈಗ ಉತ್ತರ ಕರ್ನಾಟಕ ಭಾಗ ಮತ್ತು ಹಳೆ ಮೈಸೂರು ಭಾಗ ಇದೆಯಲ್ವ, ಅಲ್ಲಿ ಯುವಕರಿಗೆ ಮನೆ ಕೊಡಬೇಕು, ಮನೆ ಹಾಕಬೇಕು ಅನ್ನುವಂಥ ಒಂದು ಸ್ಟ್ರಾಟಜಿನ ಹಾಕ್ಕೊಂಡಿದ್ದಾರಂತೆ. ಅದರ ಜೊತೆಗೆ ಈಗ ಬೆಂಗಳೂರು ಉತ್ತರ ಆಗಿರ್ಬೋದು, ದಕ್ಷಿಣ ಆಗಿರ್ಬೋದು, ಅಲ್ಲಿ ಬೇರೆ ಬೇರೆ ಕಡೆಯಿಂದ, ಉದಾಹರಣೆಗೆ ಸುಮಲತಾ ಅವರು, CT ರವಿ ಅವರು ಸ್ಪರ್ಧೆಯನ್ನು ಮಾಡ್ಬೋದು ಅನ್ನುವಂಥದ್ದು ಕೂಡ ಕೇಳಿ ಬರ್ತಾ ಇದೆ. ಹಾಗಾಗಿ ಕೆಲವೊಂದಿಷ್ಟು ಗೊಂದಲಗಳಿದ್ದಾವೆ BJPಯ ಆಂತರಿಕವಾಗಿ ನಾವು ಗಮನಿಸೋದಾದರೆ. ಇನ್ನು ಇಲ್ಲಿ 12ರಿಂದ 13 ಜನ ಹಾಲಿ ಸಂಸದರಿಗೆ ಟಿಕೆಟ್ ಕೈ ತಪ್ಪುತ್ತೆ ಅಂತ ಹೇಳಲಾಗ್ತಿದೆ. ಆ ಸ್ಥಾನಕ್ಕೆ ಯಾರನ್ನ ತಂದು ನಿಲ್ಲಿಸಬೇಕು. ಗುಜರಾತ್ ಮಾಡೆಲ್ ಅಂಥೇಳಿ ಏನು ಮಾಡಿದ್ರಲ್ವ, ಹಳಬರಿಗೆ ಟಿಕೆಟ್ ಮಿಸ್ ಮಾಡಿದರು. ಕರ್ನಾಟಕದಲ್ಲೂ ಕೂಡ ಅದು ಪ್ರಯೋಗ ಮಾಡಿ ಕೈ ಸುಟ್ಕೊಂಡಿದ್ರು BJPಯವರು ವಿಧಾನಸಭೆ ಚುನಾವಣೆಯಲ್ಲಿ. ಅದನ್ನೀಗ ಲೋಕಸಭೆಯಲ್ಲಿ ಕೂಡ ಪ್ರಯೋಗ ಮಾಡಬೇಕಾ ಬೇಡವಾ. ಮತ್ತು ಮೈತ್ರಿ ಹೊಂದಾಣಿಕೆ, JDS ಜೊತೆಗೆ ಮೈತ್ರಿ ಹೊಂದಾಣಿಕೆ ಎದ್ದಿರುವಂತಹ ಗೊಂದಲಗಳು, ಅದನ್ನು ಹೇಗೆ ಬಗೆಹರಿಸಬೇಕು, ಎಲ್ಲೆಲ್ಲಿ ಪ್ರಚಾರ ಕಾರ್ಯಗಳನ್ನು ಒಟ್ಟಾಗಿ ಮಾಡಬೇಕು, ಇದೆಲ್ಲದರ ಬಗ್ಗೆ ಕೂಡ ಚರ್ಚೆ ಆಗುತ್ತೆ. ಮತ್ತಷ್ಟು ಮಾಹಿತಿ ರಾಕೇಶ್ ನೀಡ್ತಾರೆ. ರಾಕೇಶ್, ಈಗ BJP ಕೂಡ ಬಹಳ ಆ್ಯಕ್ಟಿವ್ ಆಗಿ ರಣತಂತ್ರಗಳನ್ನು ಹೆಣಿತಾ ಇದೆ ಲೋಕಸಭಾ ಚುನಾವಣೆಗೆ. ಇವತ್ತು ನಡೆಯುವಂಥ ಮೀಟಿಂಗ್ ಎಷ್ಟು ಮಹತ್ವ ಪಡೆದುಕೊಂಡಿದೆ, ಏನೆಲ್ಲ ಚರ್ಚೆ ಆಗಬಹುದು? ಪ್ರಭು, ಲೋಕಸಭಾ ಚುನಾವಣೆಗೆ ತಯಾರಿ ಆರಂಭಿಸಿರುವಂತಹ ಬಿಜೆಪಿ ಅದರ ಮೊದಲ ಚುನಾವಣಾದ ತಯಾರಿ ಸಭೆಯನ್ನ ಇವತ್ತು ರಾಜ್ಯದಲ್ಲಿ ಆಯೋಜಿಸ್ತಾ ಇದೆ. ಬೆಂಗಳೂರು ನಗರದ ಹೊರವಲಯದಲ್ಲಿ ಅಂದ್ರೆ ಯಲಹಂಕದಲ್ಲಿ ಖಾಸಗಿ ಹೋಟೆಲ್ನಲ್ಲಿ ಈ ಸಭೆ ನಡೆಯಲಿದೆ. ರಾಜ್ಯ ಉಸ್ತುವಾರಿ ನಾಯಕ ಅರುಣ್ ಸಿಂಗ್ ಅವರ ನೇತೃತ್ವದಲ್ಲಿ ರಾಜ್ಯಾಧ್ಯಕ್ಷ ಬಿಜೆಪಿ BY ವಿಜಯೇಂದ್ರ ಮತ್ತು ಹಿರಿಯ ನಾಯಕರುಗಳೆಲ್ಲರೂ ಈ ಸಭೆಯಲ್ಲಿ ಭಾಗವಹಿಸಲಿದ್ದಾರೆ. ಲೋಕಸಭಾ ಚುನಾವಣೆಯ ತಯಾರಿಯ ಕುರಿತಾಗಿ ಈ ಹಿಂದೆಯೂ ಕೂಡ ಪಕ್ಷ ಸಾಕಷ್ಟು ಕೆಲಸಗಳನ್ನ ಆರಂಭಿಸಿತ್ತು. ತಯಾರಿ ಮಾನದಂಡವಾಗಿ ಹಂತ ಹಂತವಾಗಿ ಸರ್ವೆಗಳು ಹಾಗೆ ಅಭಿಪ್ರಾಯ ಸಂಗ್ರಹಣಾ ಕಾರ್ಯಗಳನ್ನು ಕೂಡ ಮಾಡಿತ್ತು. ಈಗ ಅವುಗಳನ್ನ ದಾಟಿ ಪಕ್ಷದ ಅಭ್ಯರ್ಥಿಗಳ ಆಯ್ಕೆ ವಿಚಾರದಲ್ಲಿ ಅಂತಿಮತೆಯನ್ನ ಪಡೆದುಕೊಳ್ಳೋದಕ್ಕೋಸ್ಕರ ಹಾಗೆ ಮೈತ್ರಿಯ ಜೊತೆಗೆ ಮೈತ್ರಿ ನಿಭಾವಣೆಯನ್ನ ಮಾಡೋದು, ದೋಸ್ತಿ ನಿಭಾಯಿಸುವುದು ಹೇಗೆ ಅನ್ನೋದ್ರ ಬಗ್ಗೆ ಕೂಡ ಚರ್ಚೆಗಳು ಎಲ್ಲ ಕಡೆ ಕೇಳಿ ಬರ್ತಿರೋದ್ರಿಂದಾಗಿ ಪಕ್ಷದ ಕಾರ್ಯಕರ್ತರಲ್ಲೂ ಆ ಸಂಬಂಧ ಇರುವ ಗೊಂದಲವನ್ನು ಪರಿಹಾರ ಮಾಡುವಂತ ನಿಟ್ಟಿನಲ್ಲಿ ಸರ್ಕಾರ ಕ್ರಮವನ್ನ ಕೈಗೊಳ್ಳೋದಕ್ಕೆ, ಅಂದ್ರೆ ಸರ್ಕಾರದ ವಿರುದ್ಧ ಹೋರಾಟವನ್ನು ಯಾವ ರೀತಿ ಮಾಡಬೇಕು ಅನ್ನುವಂಥ ವಿಚಾರದ ಬಗ್ಗೆಯೂ ಕೂಡ ಸೇರಿದಂತೆ ಸಭೆಯಲ್ಲಿ ಚರ್ಚೆಗಳು ನಡೆಯಲಿವೆ. ಅಂತಿಮವಾಗಿ ಪಕ್ಷದ ಚುನಾವಣೆಯ ತಯಾರಿಯ ಜೊತೆಗೆ ರಾಜ್ಯ ಸರ್ಕಾರದ ವಿರುದ್ಧದ ಹೋರಾಟಗಳನ್ನು ಯಾವ ರೀತಿ ಮಾಡ್ಕೊಳ್ಬೇಕು, ಸರ್ಕಾರವನ್ನು ಒಂದ್ ಕಡೆ ಎಂಗೇಜ್ ಮಾಡ್ಕೊಳ್ಳುವ ಮುಖಾಂತರ, ಅಂದ್ರೆ ಸರ್ಕಾರಕ್ಕೆ ಪ್ರತಿಸ್ಪರ್ಧೆಗೆ ಅವಕಾಶ ಮಾಡುವಂತ ಸಂದರ್ಭದಲ್ಲಿ ಅವರನ್ನ ಬ್ಯುಸಿಯಾಗಿಡುವುದರ ಜೊತೆಗೆ ತಾವು ಕೂಡ ಪಕ್ಷವನ್ನ ಯಾವ ರೀತಿ ಸಂಘಟನೆ ಮಾಡ್ಕೋಬೇಕು ಅನ್ನುವಂತ ವಿಚಾರದಲ್ಲಿ ತೆಗೆದುಕೊಳ್ಳಬೇಕಂತ ಕ್ರಮಗಳ ಬಗ್ಗೆ ಚರ್ಚೆಯನ್ನ ಮಾಡೋದ್ರ ಭಾಗವಾಗಿಯೂ ಕೂಡ ಇವತ್ತಿನ ಸಭೆ ನಿರ್ಧಾರ ಮಾಡಲಿದೆ. ಅಭ್ಯರ್ಥಿಗಳ ಆಯ್ಕೆ ವಿಚಾರದಲ್ಲಿ ಇದುವರೆಗೂ ತೆಗೆದುಕೊಂಡಂತಹ ಮಾನದಂಡಗಳಲ್ಲಿ ಒಂದಷ್ಟು ಬದಲಾವಣೆಗಳನ್ನ ಮಾಡಬೇಕು ಅನ್ನುವಂತ ಒತ್ತಾಸೆ ಕಾರ್ಯಕರ್ತ ವಲಯದಿಂದ ಕೇಳಿ ಬಂದಿತ್ತು. ನಾಯಕರುಗಳು ಕೂಡ ಇದೇ ಅಭಿಪ್ರಾಯವನ್ನ ವ್ಯಕ್ತಪಡಿಸಿದ್ರು. ಬದಲಾಗುವಂತ ಸನ್ನಿವೇಶದಲ್ಲಿ ಅಭ್ಯರ್ಥಿಗಳಾಗಿ ಯಾರನ್ನ ಕಣಕ್ಕಿಳಿಸಬೇಕು, ಯಾವ ಕಾರಣದಿಂದ ಅವರನ್ನ ಅಖಾಡಕ್ಕಿಳಿಸಬೇಕಾಗತ್ತೆ ಅನ್ನೋದರ ಬಗ್ಗೆ ಕೂಡ ಚರ್ಚೆ ಆಗ್ಬೇಕಾಗಿದೆ. ಇವೆಲ್ಲದಕ್ಕಿಂತ ಪ್ರಮುಖವಾಗಿ ಈ ಬಾರಿಯ ಚುನಾವಣೆಯಲ್ಲಿ ಹಳಬರೋ ಹೊಸಬರೋ ಅನ್ನುವಂಥ ಪ್ರಶ್ನೆ ಎದ್ದಿತ್ತು. ಈಗ ಅನುಭವದ ಲೆಕ್ಕಾಚಾರದಲ್ಲಿ ಮತ್ತು ಜನಮನ್ನಣೆಯ ಮಾನದಂಡದ ಮೇಲೆ ಅವರುಗಳಿಗೆ ಅವಕಾಶವನ್ನ ಮಾಡಿಕೊಡ್ಬೇಕು, ಹಳಬರಾದರೂ ಮತ್ತೊಂದು ಅವಧಿಗೆ ಗೆಲ್ಲುವ ಶಕ್ತಿ ಇದ್ರೆ ಅವರಿಗೆ ಮತ್ತೊಂದು ಅವಕಾಶವನ್ನ ಕಲ್ಪಿಸಬೇಕು ಅನ್ನುವಂತಹ ಅಭಿಪ್ರಾಯಗಳು ಕೇಳಿ ಬಂದಿತ್ತು. ರಾಜ್ಯಾಧ್ಯಕ್ಷರು ಕೂಡ ಈ ವಿಚಾರದ ಬೆಂಬಲಕ್ಕೆ ನಿಂತಿದ್ರು. ಹೀಗಾಗಿ ಹಳಬರನ್ನ ಆಯ್ಕೆ ಮಾಡೋದಾದ್ರೆ ಅಥವಾ ಅವರಿಗೆ ಟಿಕೆಟ್ ಕೊಡುವುದಾದ್ರೆ
ಅವರಿಗೆ ನೀಡಬೇಕಾದ ಷರತ್ತುಗಳೇನು, ಅವರು ಯಾವ ರೀತಿ ಪಕ್ಷ ಸಂಘಟನೆ ಕಾರ್ಯದಲ್ಲಿ ತೊಡಗಿಸಿಕೊಳ್ಬೇಕು ಅನ್ನೋದರ ಬಗ್ಗೆ ಕೂಡ ಚರ್ಚೆ ನಡೆದಿದೆ. ಒಟ್ಟಾರೆ ಲೋಕಸಭಾ ಚುನಾವಣೆಯ ತಯಾರಿಯ ವಿಚಾರ ಗ್ರಾಸ್ ಲೆವೆಲ್ ಇಂದ ಹಿಡಿದು ಮುಂದಿನವರೆಗೆ ಅಂದ್ರೆ ತಳಮಟ್ಟದ ಆರಂಭದಿಂದ ಪಡೆದುಕೊಂಡು ಚುನಾವಣೆ ಅಂತ್ಯವಾಗುವವರೆಗೆ ಯಾವ ರೀತಿ ಕಾರ್ಯಕ್ರಮಗಳನ್ನು ತೆಗೆದುಕೊಳ್ಬೇಕು ಅನ್ನೋದರ ಬಗ್ಗೆ ಸಮಗ್ರವಾಗಿ ಇವತ್ತಿನ ಸಭೆಯಲ್ಲಿ ಚರ್ಚೆ ಆಗಲಿದೆ. ಪ್ರಭು, ಥ್ಯಾಂಕ್ ಯು ರಾಕೇಶ್ ಮಾಹಿತಿಗಾಗಿ.